ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವು ಇಲ್ಲಿಯ ಸೀನರಿ ನೋಡಿಕೊಂಡು ನಿಮ್ಗೆ ಅರ್ಥ ಆಗಿರ್ಬೋದು ಏನು ಮಾಡಕ್ಕೆ ಬಂದಿದ್ದೀನಿ ಅಂತ. ಸೊ ನಾನು ನೆಕ್ಸ್ಟ್ ವೀಕು ಇಂಟರ್ನ್ಯಾಷನಲ್ ಟ್ರಿಪ್ ತಗೊತಾ ಇದ್ದೀನಿ. ಥೈಲ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಯಾವ ರೀತಿ ನಾವು ಪ್ಯಾಕಿಂಗ್ ಮಾಡಬೇಕು ಅಂತ ನೋಡೋಣ. ನೀವು ಕ್ಯಾರಿ ಆನ್ ಅಂದರೆ ಏನು, ಚೆಕ್ ಇನ್ ಅಂದರೆ ಏನು, ಕ್ಯಾರಿ ಆನಲ್ಲಿ ಏನೆಲ್ಲ ಪ್ಯಾಕ್ ಮಾಡ್ಬೋದು, ಚೆಕ್ ಇನ್ನಲ್ಲಿ ಏನೆಲ್ಲ ಪ್ಯಾಕ್ ಮಾಡ್ಬೋದು, ವೆಯ್ಟ್ ಎಷ್ಟಿರಬೇಕು ಎಲ್ಲ ಡಿಟೇಲಾಗಿ ತಿಳಿಸ್ತೀನಿ. ಮತ್ತು ಯಾವ ರೀತಿ ನೀವು ಸೂಟ್ ಕೇಸನ್ನು ಸಿಲೆಕ್ಟ್ ಮಾಡಬೇಕು ಇದನ್ನೆಲ್ಲ ನೀಟಾಗಿ ತಿಳ್ಕೊಳ್ಳೋಣ. ಫಸ್ಟು ನಿಮ್ಮ ಸೂಟ್ ಕೇಸು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಂತಂದರೆ ಬ್ಯಾಕ್ ಪ್ಯಾಕು ಖಂಡಿತವಾಗ್ಲೂ ಬೇಕು. ಈ ರೀತಿಯ ಸೂಟ್ ಕೇಸಲ್ಲೂ ಹಾಕ್ಕೊಂಡು ಹೋಗೋಕ್ಕಾಗತ್ತೆ ಲ್ಯಾಪ್ಟಾಪ್ನ. ಆದರೆ ಲ್ಯಾಪ್ಟಾಪಿಗೊಂದು ಕೇಸ್ ಇದ್ದರೆ ಈ ರೀತಿಯ ಸೂಟ್ ಕೇಸಲ್ಲಿ ನೀವು ಹಾಕ್ಕೊಂಡು ಹೋಗ್ಬೋದು. ನಾನು ಪ್ರಿಫರ್ ಮಾಡೋದೇನೆಂದರೆ ಈ ರೀತಿಯ ಬ್ಯಾಕ್ ಪ್ಯಾಕು. ಏನಕ್ಕಂದರೆ ಇಲ್ಲಿ ಲ್ಯಾಪ್ಟಾಪ್ಗೆ ಒಂದು ಸಪ್ರೇಟಾಗಿರೋಂಥ ಕ್ಯಾಬಿನ್ ಬರುತ್ತೆ ಒಳಗಡೆ, ಅಂದರೆ ಪೌಚ್ ಥರ ಇರುತ್ತೆ, ಕುಷನ್ನು ಚೆನ್ನಾಗಿರುತ್ತೆ ಮತ್ತು ಹೆಗಲ ಮೇಲೆ ಹಾಕ್ಕೊಳ್ಳೋದಕ್ಕೂ ಸುಲಭ ಆಗುತ್ತೆ. ಸೊ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಇಲ್ಲ ನೀವು ಲ್ಯಾಪ್ಟಾಪ್ ತೊಗೊಂಡು ಹೋಗ್ತಾ ಇಲ್ಲ ಅಂತಂದರೆ ನೀವು ಕ್ಯಾರಿ ಆನ್ಗೆ ಈ ಸೂಟ್ ಕೇಸನ್ನು ತೊಗೊಬೋದು. ಈ ಸೂಟ್ ಕೇಸಲ್ಲಿ ನೀವು 7 kgಯಷ್ಟು ವೆಯ್ಟನ್ನು ತೊಗೊಂಡು ಹೋಗೋದಕ್ಕೆ ಆಗುತ್ತೆ. ಇದು ಇವಾಗಲೇ ಬರೀ ಸೂಟ್ ಕೇಸ್ ಇವಾಗ 1 ರಿಂದ 1.5 kg ಅಥವಾ 2 kg ಇರ್ಬೋದು ಮ್ಯಾಕ್ಸಿಮಮ್ಮು. ಸೊ ನಿಮ್ಗೆ ಉಳಿದಿರೋದು ಬರೀ 5 kg. ಸೊ ನೀವು ಕ್ಯಾರಿ ಆನಲ್ಲಿ ಜಾಸ್ತಿ ವೆಯ್ಟನ್ನು ತೊಗೊಂಡು ಹೋಗಂತ ಇದ್ದೀರಿ ಅಂತಂದರೆ ನಿಮಗೆ ಬಟ್ಟೆಯದ್ದು ಬ್ಯಾಗ್ ಇದ್ದರೆ ನಿಮಗೆ ಇನ್ನೂ 1 kg 2 kg ಜಾಸ್ತಿ ವೆಯ್ಟ್ ಸಿಗುತ್ತೆ. ನೀವು ಹಾರ್ಡ್ ಕೇಸಲ್ಲಿ ವೆಯ್ಟ್ ಕಮ್ಮಿ ಆಗಿಬಿಡುತ್ತೆ ನಿಮಗೆ ಇದರೊಳಗಡೆ ಹಾಕ್ಕೊಳ್ಳೋದಕ್ಕೆ. ಸೊ ಅಥವಾ ನಿಮ್ಮ ಹತ್ರ ತುಂಬ ವ್ಯಾಲ್ಯೂಯಬಲ್ಲು ಚಿನ್ನ ತಗೊಂಡು ಹೋಗ್ತಾ ಇದ್ದೀರಾ, ಆ ರೀತಿ ಐಟಮ್ಗಳನ್ನೆಲ್ಲ ತೊಗೊಂಡು ಹೋಗ್ತಿದ್ದೀರಾ ಅಂತಂದರೆ ಇಂಥದ್ದು ಒಳ್ಳೆಯದು. ಲಾಕ್ ಮಾಡಿ ನೀಟಾಗಿ ಇಡೋದಕ್ಕಾಗುತ್ತೆ. ನಾನು ಲ್ಯಾಪ್ಟಾಪು, ನನ್ನ ಕ್ಯಾಮ್ರಾ ಮತ್ತು ಏನಾದರೂ ಸ್ವಲ್ಪ ಬುಕ್ಸು, ಹೆಡ್ಫೋನ್ಸು ಅದನ್ನೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಇದು ಸುಲಭ ಆಗುತ್ತೆ. ಸೊ ನನ್ನ ಬೆನ್ನ ಮೇಲೂ ಕಂಫರ್ಟೇಬಲ್ ಆಗಿರುತ್ತೆ, ತುಂಬ ಭಾರ ಆಗೋಲ್ಲ. ಅದಕ್ಕಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತಾಯಿದ್ದೀನಿ ಇವಾಗ ಈ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ. ಸೊ ಇದರಲ್ಲಿ 7 kgs, ಇದರಲ್ಲಿ 7 kgs. ಅಂದರೆ ಇದು ಕ್ಯಾರಿ ಆನ್ ಅಂದರೆ ಫ್ಲೈಟ್ ಒಳಗಡೆ ನೀವು ಈ ಬ್ಯಾಗನ್ನು ತಗೊಂಡು ಹೋಗೋದಕ್ಕಾಗತ್ತೆ ಮತ್ತು ಇದನ್ನು ತೊಗೊಂಡು ಹೋಗಬೇಕು. ನೀವು ಇದನ್ನು ಚೆಕ್ ಇನ್ ಮಾಡೋಂಗಿಲ್ಲ. ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಬರುತ್ತೆ, ಏನೆಲ್ಲ ಬರುತ್ತೆ ಅಂತ ಮುಂದೆ ನೋಡೋಣ. ಇದು ಕ್ಯಾರಿ ಆನ್ ಸೂಟ್ ಕೇಸು, ಆಯಿತಾ? ಇದರ ಲಿಂಕ್ ನಿಮಗೆ ಬೇಕಂದರೆ, ಈ ರೀತಿಯ ಸೂಟ್ ಕೇಸ್ನ ಲಿಂಕ್ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಇವಾಗ ಚೆಕ್ ಇನ್ ಸೂಟ್ ಕೇಸಲ್ಲಿ ನೀವು ಎಷ್ಟು kg ತೊಗೊಂಡೋಗ್ಬೋದು. ಇವಾಗ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ, ಇಂಡಿಗೋ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ. ಚೆಕ್ ಇನ್ ಸೂಟ್ ಕೇಸು ಆ್ಯಡ್ ಮಾಡಿರಲಿಲ್ಲ. ನಾನು ಎಕ್ಸ್ಟ್ರಾ 2000 ರೂಪೀಸ್ ಕೊಟ್ಬಿಟ್ಟು ಒಂದು ಸೂಟ್ ಕೇಸನ್ನು ಆ್ಯಡ್ ಮಾಡಿದ್ದೀನಿ. ಅದರಲ್ಲಿ 20 kgs ಅಲೌಡ್ ಮಾಡಿದ್ದಾರೆ. ಏನಕ್ಕೆ ನಾನು ಚೆಕ್ ಇನ್ನನ್ನು ಆ್ಯಡ್ ಮಾಡಿದೆ ಅಂದರೆ ಇಷ್ಟೊಂದು ಐಟಮ್ ಒಂದು ತೊಗೊಂಡೋಗ್ಬೇಕು. ಆಮೇಲೆ ಬರೀ ಈ ರೀತಿಯ ಒಂದು ಸೂಟ್ ಕೇಸನ್ನು ನಾನು ಥೈಲ್ಯಾಂಡಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂದರೆ ಅದಕ್ಕೆ ನನಗೆ 3000 4000 ರೂಪೀಸು ಅಥವಾ 2000 ಬಾತ್ ಕೊಡಬೇಕಾಗತ್ತೆ. ಸೊ ಡೈರೆಕ್ಟಾಗಿ ಸೇವ್ ಆಗುತ್ತೆ. ನಾವು ಇಲ್ಲಿ 2000 ರೂಪಾಯಿ ಟಿಕೆಟಲ್ಲಿ ಹಣ ಉಳ್ಸೋಕ್ಕೆ ಹೋಗಿ ಥೈಲ್ಯಾಂಡಲ್ಲಿ ಹೋಗಿ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ಸೊ ಹುಷಾರಾಗಿರಿ, ಈ ರೀತಿಯ ಗಿಮಿಕಿಗೆ ಬಿದ್ದೋಗ್ಬಿಡ್ಬಿಡಿ. ಸೊ ನಾನೇನು ಮಾಡಿದೆ, 2000 ರೂಪೀಸ್ ಆ್ಯಡ್ ಮಾಡಿ ಈ ಸೂಟ್ ಕೇಸನ್ನು ಇವಾಗ ಚೆಕ್ ಇನ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇದರಲ್ಲಿ ನಾನು 20 kgsನ್ನು ತೊಗೊಂಡೋಗೋಕ್ಕಾಗುತ್ತೆ. ಯಾಕಂದರೆ ನಂದು ಕ್ಯಾರಿ ಆನಲ್ಲಿ ಬರೀ ನಂದು ಮ್ಯಾಕ್ಬುಕ್ ಪ್ರೋ ಇದೆ ಲ್ಯಾಪ್ಟಾಪ್, ಅದೇ ಒಂದು 2.5-3 kgs ಆಗುತ್ತೆ. ಆಮೇಲೆ ನನಗೆ ಈ ಐಟಮ್ಸ್ನೆಲ್ಲ ತೊಗೊಳೋಕೆ ಕಷ್ಟ ಆಗುತ್ತೆ. ಬಟ್ಟೆ ಮತ್ತು ಇನ್ನರ್ ವೇರ್ಸು, ಆಮೇಲೆ ಸಾಕ್ಸು, ಆಮೇಲೆ ಅಂಬ್ರೆಲ್ಲ ಇದನ್ನೆಲ್ಲ ತೊಗೊಂಡೋಗ್ಬೇಕಲ್ವ. ಮತ್ತು ವಾಪಸ್ ಬರಬೇಕಾದ್ರೂ ನನಗೆ ಸೂಟ್ ಕೇಸ್ ಬೇಕು, ಪರ್ಚೇಸ್ ಮಾಡ್ತೀನಿ. ಆಮೇಲೆ ಅಲ್ಲೂ ಬಟ್ಟೆಗಳನ್ನ ತೊಗೊತೀನಿ. ಅದಕ್ಕೆ ಈ ಸೂಟ್ ಕೇಸ್ ಬೇಕು ನನಗೆ. ನನ್ನ ಹತ್ರ ಇದೆ ಹೆಂಗೂ, ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು. ಹಾಗಾಗಿ ನಾನು ಈ ಸೂಟ್ ಕೇಸನ್ನು ಸೆಲೆಕ್ಟ್ ಮಾಡ್ತೀನಿ. ಹಾರ್ಡ್ ಕೇಸ್ ಇದು ನೋಡಿ. ಇದರಲ್ಲಿ ನಂಬರ್ ಲಾಕು ಇದೆ, ಇಲ್ಲ ನೀವು ಲಾಕ್ ಹಾಕ್ತೀರಾ ಅಂದರೆ ಲಾಕು ಹಾಕ್ಬೋದು. 2 ಆಪ್ಷನ್ ಇದೆ. ಸೊ ಇದು ನಿಮಗೆ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ತೊಗೊಂಡೋಗೋಕ್ಕಾಗುತ್ತೆ ಮತ್ತು ಡೊಮೆಸ್ಟಿಕ್ ಟ್ರಿಪ್ಪಲ್ಲೂ ತೊಗೊಂಡೋಗೋಕ್ಕಾಗುತ್ತೆ. ಡೊಮೆಸ್ಟಿಕಲ್ಲಿ ಹೋಗ್ತಿದ್ದೀನಿ ಅಂದರೆ 15 kgs ಇರುತ್ತೆ. ಇವಾಗ ನಾನು ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದೀನಿ. ಸೊ ಇದಕ್ಕೆ ನನಗೆ 15 kg ಅಲೌಡ್ ಮಾಡಿದ್ದಾರೆ ಇದರಲ್ಲಿ. ಸೊ ನಾವು ಇವಾಗ ಫಸ್ಟು ಚೆಕ್ ಇನ್ ಸೂಟ್ ಕೇಸನ್ನು ಯಾವ ರೀತಿ ಪ್ಯಾಕ್ ಮಾಡೋದಂತ ನೋಡೋಣ. ಇದನ್ನು ಸೈಡಲ್ಲಿಡೋಣ ಇವಾಗ. ಇದನ್ನು ಕೂಡ ಸೈಡಲ್ಲಿಡೋಣ ಇವಾಗ. ಇದನ್ನು ಇವಾಗ ಓಪನ್ ಮಾಡೋಣ. ಇದೇನಂತ ನೀವು ನೋಡ್ತಾ ಇರ್ಬೋದು. ಇದು ಪ್ಯಾಕಿಂಗ್ ಕ್ಯೂಬ್ಸ್ ಅಂತ ಬರ್ತವೆ. ನಾನು ಬೇರೆ ಸಲ ಬೇರೆ ಕಡೆಯಿಂದ ಆರ್ಡರ್ ಮಾಡಿದ್ದೀನಿ. ಇದು ಮೊಕೊಬರೋದವ್ರದ್ದು, ಚೆನ್ನಾಗಿದೆ. ಇದರಲ್ಲಿ ಆಲ್ರೆಡಿ ನಾನು ಥೈಲ್ಯಾಂಡಲ್ಲಿ ಸೆಕೆ ಜಾಸ್ತಿ, ಅಲ್ಲಿ ಶೂ ಹಾಕ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಮಳೆ ಬೇರೆ ಬರ್ತಾಯಿದೆ, ಹ್ಯೂಮಿಡಿಟಿ ತುಂಬ ಜಾಸ್ತಿ ಇದೆ. ಇದರೊಳಗಡೆ ನಾನು ಕ್ರಾಕ್ಸನ್ನು ಪ್ಯಾಕ್ ಮಾಡಿದ್ದೀನಿ, ತೋರಿಸ್ಬಿಡ್ತೀನಿ ಒಂದ್ಸಲ. ನೋಡಿ ಕ್ರಾಕ್ಸ್, ಇದು ಯೂಸ್ ಮಾಡಿರೋದು, ಹಾಗಾಗಿ ನಾನು ಬೆಡ್ ಮೇಲೆ ಇಟ್ಟಿಲ್ಲ, ಕವರ್ ಹಾಕಿಟ್ಟಿದ್ದೀನಿ.
ಸೊ ಕ್ರಾಕ್ಸು ಕಂಫರ್ಟೇಬಲ್ ಆಗಿರುತ್ತೆ. ನೀವು ಕ್ರಾಕ್ಸ್ ಬೇಡ, ಇಲ್ಲ ನೀವು ಚಪ್ಪಲಿ ತೊಗೊಂಡೋಗ್ತೀರ ಅಂತಂದರೆ ಈ ರೀತಿಯ ಸ್ಲಿಪ್ಪರ್ಸನ್ನು ಕೂಡ ನೀವು ಪ್ಯಾಕ್ ಮಾಡ್ಕೊಬೋದು. ಈ ರೀತಿಯ ಸ್ಲಿಪ್ಪರ್ಸ್ ತುಂಬ ಕಂಫರ್ಟೇಬಲ್ ಆ್ಯಕ್ಚುಲಿ. ಆದರೆ ಮಳೆಗೆ ನೀರಿಗೆಲ್ಲ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಇದನ್ನೇ ಇಟ್ಕೊಂಡಿದ್ದೀನಿ ಕ್ರಾಕ್ಸು. ಇದು ಒಂದಾಯ್ತಾ. ನೆಕ್ಸ್ಟು ಇದು ನಮ್ಮದು ಟಾಯ್ಲೆಟ್ ಕಿಟ್ಟು. ಇದರಲ್ಲಿ ಟೂತ್ ಬ್ರಷ್ ಬರ್ತಾಯಿದೆ, ಪೇಸ್ಟು, ಆಮೇಲೆ ಇದು ಶೇವಿಂಗ್ ಫೋಮು, ಆಮೇಲೆ ಶೇವಿಂಗ್ ಕ್ರೀಮು, ಆಮೇಲೆ ಒಂದು ಪರ್ಫ್ಯೂಮ್ ಬಾಟಲನ್ನ ಇಟ್ಕೊಂಡಿದ್ದೀನಿ. ಮತ್ತು ನಿಮಗೆ ಏನೆಲ್ಲ ಬೇಕೋ ಅದನ್ನ ಇಟ್ಕೊಳ್ಳಿ. ಕೋಂಬನ್ನು ನಾನು ಆ್ಯಡ್ ಮಾಡಬೇಕು, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಕೋಂಬು ಮರಿಬೇಡಿ, ನೀವು ಏನನ್ನು ಮರಿಬೇಡಿ, ಇದರೊಳಗಡೆ ಹಾಕಿಬಿಡೋಣ ಇವಾಗಲೇ. ನಿಮಗೆ ಪೇಸ್ಟ್ ಬೇಕಂದರೆ ಪೇಸ್ಟು, ನೀವು ಹೋಟೆಲಲ್ಲಿ ಹೋಗ್ತಿದ್ದೀರಾ ಅಂತಾರೆ ನಿಮಗೆ ಪೇಸ್ಟು ಟವಲೆಲ್ಲ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ನಾನು ಟವಲು ಇಟ್ಕೊಂಡಿಲ್ಲ, ಪೇಸ್ಟು ಇಟ್ಕೊಂಡಿಲ್ಲ, ಯಾಕಂದರೆ ಹೋಟೆಲಲ್ಲಿ ಹೋಗಿ ಉಳಿಯೋದಾದರೆ ಬೇಕಾಗಲ್ಲ. ಆದರೆ ನಾನು ಫ್ರೆಂಡ್ಸ್ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ, ಸೊ ಟವಲ್ನೇ ಇಟ್ಕೊಬೇಕು ನಾನು, ಆಮೇಲೆ ಆ್ಯಡ್ ಮಾಡ್ತೀನಿ. ಆಮೇಲೆ ಇಲ್ಲಿ ಇನ್ನರ್ ವೇರ್ಸು, ಇದರಲ್ಲಿ ಇನ್ನರ್ ವೇರ್ಸನ್ನ ಹಾಕಿಡೋಣ. ನಾನು ಬನಿಯಾನ್ಸು, ಈ ಪೌಚು ನಾನು ಆ್ಯಕ್ಚುಲಿ ಥೈಲ್ಯಾಂಡಿಂದನೇ ತೊಗೊಂಡಿದ್ದು. ಯಾವುದು ಮಿನಿಸೋ ಸ್ಟೋರೋ ಡೈಸೋ ಸ್ಟೋರೋ ಅಥವಾ ಕೊರಿಯಾದಲ್ಲೋ, ಎರಡರಲ್ಲಿ ಒಂದರಲ್ಲಿ ತೊಗೊಂಡಿದ್ದು. ಈ ರೀತಿಯ ಪೌಚಸ್ಸು ಕೆಲವರು ಕೇಳಿದ್ದಾರೆ. ಎಕ್ಸಾಕ್ಟ್ ಇದೇ ರೀತಿಯ ಪೌಚಸ್ಗಳು ನನಗೆ ಎಲ್ಲೂ ಸಿಕ್ಕಿಲ್ಲ ಆನ್ಲೈನಲ್ಲಿ. ನಿಮಗೆ ಈ ರೀತಿಯ ಮೊಕೊಬರದವ್ರು ಸಿಗುತ್ತೆ, ಈ ರೀತಿಯದ್ದು ಸಿಗುತ್ತೆ. ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನಾನು ಚೆಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಾನು ಇವಾಗ ಇನ್ನರ್ ವೇರ್ಸ್ನ ಹಾಕ್ತೀನಿ. ಇದು ಬಟ್ ಆಮೇಲೆ ಹಾಕೋಣ. ಇದರಲ್ಲಿ ಇನ್ನರ್ ವೇರ್ಸ್ನ, ಬನಿಯಾನ್ಸು, ತುಂಬ ಸೆಕೆ ಇಲ್ಲಿ ಥೈಲ್ಯಾಂಡಲ್ಲಿ, ಹಾಗಾಗಿ ನೀವು ಫಸ್ಟು ವೆದರ್ ನೋಡ್ಕೊ. ಇದು ನಂದು ಇನ್ನರ್ ವೇರ್ಸು, ಮತ್ತು ರಾತ್ರಿ ಮಲ್ಗೋಬೇಕಾದ್ರೆ ಹಾಕ್ಕೊಂಡಿದ್ದು. ನೀವು ಫಸ್ಟ್ ವೆದರ್ ನೋಡ್ಕೊಬೇಕು. ನೀವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀರಾ, ಯಾವ ದೇಶಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿ ವೆದರ್ ಹೆಂಗಿದೆ, ಆ ರೀತಿ ನೀವು ಬಟ್ಟೆನ ಪ್ಯಾಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಾಂದರೆ ಫಜೀತಿ ಆಗಿಬಿಡುತ್ತೆ. ಇವಾಗ ನೋಡಿ, ಈ ಪ್ಯಾಂಟ್ ತೊಗೊಂಡಿದ್ದೀನಿ ನೋಡಿ, ಎಷ್ಟು ಲೂಸ್ ಆಗಿದೆಯಲ್ಲ. ಗೆಸ್ ಮಾಡ್ತೀರಾ ಎಲ್ಲಿ ನಾನು ತೊಗೊಂಡಿದ್ದು ಅಂತ? ಡಿಸ್ಕ್ರಿಪ್ಷನಲ್ಲಿ ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಬರೆದು ತಿಳಿಸಿ. ಇದು ನಾನು ಥೈಲ್ಯಾಂಡಲ್ಲಿ ತೊಗೊಂಡಿರೋದು. ಇವಾಗ ತುಂಬ ಫೇಡಾಗಿ ಹೋಗಿದೆ. ಇವಾಗ ಹೋಗ್ತಾ ಇರಬೇಕಾದ್ರೆ ಅಲ್ಲೂ ಪರ್ಚೇಸ್ ಮಾಡ್ತೀನಿ. ತುಂಬ ರೀಸನೇಬಲ್ ಪ್ರೈಸಲ್ಲಿ ಸಿಕ್ಕಿದ್ದು, ತುಂಬ ಕಂಫರ್ಟೇಬಲು. ಟ್ರಾವೆಲಿಂಗು ಮತ್ತು ಎಲ್ಲ ಹೋಗೋದಕ್ಕೆ, ಎಲ್ಲರ ಕಡೆ ದೇವಸ್ಥಾನ ಹೋಗೋದಕ್ಕೆ ಎಲ್ಲದಕ್ಕೂ ಸುಲಭ ಆಗುತ್ತೆ ನನಗೆ. ಶರ್ಟ್ ಜೈಪುರದಲ್ಲಿ ತಗೊಂಡಿರೋದು, ನೀವು ಗೆಸ್ ಮಾಡ್ತಾಯಿದ್ದೀರಾ ಅಂತಂದರೆ. ನೆಕ್ಸ್ಟು ನಮ್ಮದು ಪ್ಯಾಂಟು ಮತ್ತು ಶರ್ಟು, ಒಂದು ಕ್ಯಾಪು. ಯಾಕಂದರೆ ಥೈಲ್ಯಾಂಡಲ್ಲಿ ತುಂಬ ಬಿಸಿಲಿರುತ್ತೆ. ನಿಮ್ಮ ಹತ್ರ ಲೈಟ್ ಕಲರ್ ಕ್ಯಾಪ್ ಇದ್ದರೆ ಅದನ್ನ ಇಟ್ಕೊಳ್ಳಿ. ಇದು ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ನೀಟಾಗಿ ಕ್ಲೀನಾಗಿದೆ, ಹಾಗಾಗಿ ಇದನ್ನು ಇಟ್ಕೊತಾ ಇದ್ದೀನಿ. ಆಮೇಲೆ ಅಲ್ಲಿ ಹೋದಾಗ ತಗೊತೀನಿ. ಕ್ಯಾಪ್ ತುಂಬ ಯೂಸ್ ಮಾಡ್ತೀನಿ ನಾನು, ಟೂ ವೀಲರಲ್ಲಿ ಹೋಗ್ತಾ ಬರ್ತಾ ಎಲ್ಲ ಬೇಕಾಗುತ್ತೆ. ಇದು ನನ್ನ ಶರ್ಟ್ಸು, ಎಲ್ಲ ಜೈಪುರದ ಕಲೆಕ್ಷನ್ನು. ಕೆಲವೊಂದು ಸ್ಟಿಚ್ ಮಾಡಿಸಿದ್ದೀನಿ, ಕೆಲವೊಂದು ರೆಡಿಮೇಡು ಗುಲಾಬ್ ಚಂದಿಂದ ತೊಗೊಂಡಿರೋದು. ಜೈಪುರಕ್ಕೆ ಹೋದವ್ರಿಗೆ ಗುಲಾಬ್ ಚಂದ್ ಸ್ಟೋರ್ ಗೊತ್ತಿರುತ್ತೆ. ಇದು ನಾನು ಪುತ್ತೂರಲ್ಲಿ ಸ್ಟಿಚ್ ಮಾಡಿಸಿರೋದು. ನಮ್ಮ ಟೇಲರ್ ಒಬ್ಬರಿದ್ದಾರೆ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಸೊ ಇದು ಶರ್ಟ್ಸು. ಇದನ್ನು ಒಂದು ಪೌಚಲ್ಲಿ ಹಾಕೋಣ. ಪ್ಯಾಂಟ್ ನಾನು ಜಾಸ್ತಿ ಇಟ್ಕೊಂಡಿಲ್ಲ, ಏನಕ್ಕಂದರೆ ನನ್ನ ಹತ್ರ ಜಾಸ್ತಿ ಇರೋದು ಜೀನ್ಸು ಅಥವಾ ಅಂಥದ್ದೇ ತುಂಬ ದಪ್ಪ ಇರೋವಂಥ ಪ್ಯಾಂಟ್ಸ್ಗಳು. ಇದನ್ನೊಂದನ್ನ ಇಟ್ಕೊಂಡಿದ್ದೀನಿ, ಮತ್ತು ಹಾಕ್ಕೊಂಡು ಹೋಗೋದು ಒಂದು ಜೀನ್ಸ್ ಹಾಕ್ಕೊಂಡು ಹೋಗ್ತೀನಿ, ಮತ್ತು ಅಲ್ಲಿ ಪರ್ಚೇಸ್ ಮಾಡ್ತೀನಿ ಈ ರೀತಿಯ ಕಂಫರ್ಟೇಬಲ್ ಆಗಿರೋಂಥ ಪ್ಯಾಂಟ್ಸ್. ಮತ್ತೊಂದು ಟ್ರ್ಯಾಕ್ ಪ್ಯಾಂಟ್ನ ಇಟ್ಕೊಂಡಿದ್ದೀನಿ, ಅಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಎಲ್ಲ ಕಡೆ ಯೂಸ್ ಮಾಡೋದಕ್ಕಾಗುತ್ತೆ. ಸೊ ಇದು ಡಿಕ್ಯಾಥ್ಲಾನಿಂದ ತಗೊಂಡಿರೋದು. 2 ಪ್ಯಾಂಟು ಮತ್ತೊಂದು ಶಾರ್ಟ್ಸು. ಇದು ಡಿಕ್ಯಾಥ್ಲಾನಿದ್ದು ಮತ್ತೊಂದು ಶಾರ್ಟ್ಸು. ಕೆಲವು ಕಡೆ ಬೀಚಸ್ಗೆಲ್ಲ ಹೋಗ್ಬೇಕಂದ್ರೆ ಶಾರ್ಟ್ಸ್ ಹಾಕೊಂಡು ಹೋಗ್ಬೋದು. ಸೊ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಈ ಸಲ ಟ್ರಿಪ್ಪು ಸಖತ್ತಾಗಿದೆ. ಏನಕ್ಕಂದರೆ ನಮ್ಮ ಫ್ರೆಂಡ್ ಅವರು ಥೈಲ್ಯಾಂಡಲ್ಲೇ ಅವ್ರದ್ದು ಮನೆ ಇದೆ, ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ನಾನು ಸ್ವಲ್ಪ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಿಮಗೂ ಒಂದು ಸ್ಪೆಷಲ್ ಆಗಿರೋಂಥ ಎಪಿಸೋಡು ಮತ್ತು ಸ್ಪೆಷಲ್ ಆಗಿರೋಂಥ ಜಾಗಗಳನ್ನೆಲ್ಲ ಕವರ್ ಮಾಡೋಣ ಅಂಥೇಳಿ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹೊಸ ವ್ಲಾಗ್ಸು ಎಲ್ಲ ಬರ್ತಾ ಇರುತ್ತೆ. ನೀವು ನೋಟಿಫಿಕೇಷನ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇದರೊಳಗಡೆ ಪ್ಯಾಂಟ್ ಹಾಕಿಬಿಡೋಣ ಇವಾಗ. ಪ್ಯಾಂಟು, ನಂದು ಶಾರ್ಟ್ಸು ಎಲ್ಲ ಇದರಲ್ಲೇ ಆಯಿತು. ಶಾರ್ಟ್ಸು, ಪ್ಯಾಂಟು, ಇದು ಪ್ಯಾಂಟು, ಇದು ಶಾರ್ಟು. ಇದನ್ನು ನಾನು ಬೇರೆ ಕಡೆ ಇಡಬೇಕು. ಶಾರ್ಟ್ಸ್ ಯಾಕಂದರೆ ನಾನು ಹೊಸದಾಗಿ ತಗೊಂಡಿದ್ದು ಡಿಕ್ಯಾಥ್ಲಾನಲ್ಲಿ. ಆಲ್ರೆಡಿ ಇದರಲ್ಲಿ ಹೋಲ್ ಇದೆ, ಅದನ್ನ ಚೇಂಜ್ ಮಾಡಿಸ್ಕೊಬೇಕು.
ಸೊ ಇವಾಗ ಪ್ಯಾಂಟು ಶರ್ಟು ಎರಡೂ ಆಯಿತು. ಓಹ್, ಇಲ್ಲೊಂದು ನೈಟ್ ಟಿ ಶರ್ಟ್ಸ್ ಉಳಿದಿದೆ ಇಲ್ಲಿ. ಇದನ್ನು ಟಿ ಶರ್ಟ್ಸನ್ನು ಕೂಡ ಇದರಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ನಂದು ಇನ್ನರ್ ವೇರ್ಸ್ ಜೊತೆ ಇಲ್ಲಾಂದರೆ ಇದರಲ್ಲಿ ಹಾಕೋಣ ಟಿ ಶರ್ಟ್ಸ್. ಆಮೇಲೆ ಬರ್ತಾ ಬೇಕಾಗತ್ತಲ್ವ ಪೌಚಸ್ಸು. ಇವಾಗ ಹೋಗ್ತಾ ಪೌಚ್ ಸಾಕು ಅಂತ ಕಮ್ಮಿ ಇಟ್ಕೊಂಡ್ರೆ ಆಮೇಲೆ ಬರ್ತಾ ಪ್ಯಾಕ್ ಮಾಡೋಕ್ಕಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಟಿ ಶರ್ಟು ಮತ್ತು ಸಾಕ್ಸನ್ನು ಹಾಕಿಡ್ತೀನಿ. ಸಾಕ್ಸ್ ಜಾಸ್ತಿ ಬೇಕಾಗಲ್ಲ, ಅದಕ್ಕೆ ನಾನು ತುಂಬ ಇಟ್ಕೊಂಡಿಲ್ಲ. ಟ್ರೆಕ್ಕಿಂಗೆಲ್ಲ ಹೋಗೋಂಥ ಸೀನ್ ಇಲ್ಲ ಇವಾಗ, ಯಾಕಂದರೆ ಮಳೆ ಬೇರೆ ಬರ್ತಾ ಇದೆ, ಹ್ಯುಮಿಡಿಟಿ ಜಾಸ್ತಿ ಇದೆ. ಮತ್ತು ಏನು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಇದೊಂದು ಬ್ಯಾಕ್ ಪ್ಯಾಕು, ಇದು ಡೇ ಬ್ಯಾಕ್ ಪ್ಯಾಕು. ಇದು ಡಿಕ್ಯಾಥ್ಲಾನಿಂದ ತೊಗೊಂಡಿದ್ದು. ತುಂಬ ಕಂಫರ್ಟೇಬಲ್, ಕ್ಯಾಮ್ರಾ ಹಾಕೋದಕ್ಕೆ, ನಿಮ್ಮ ನೀರು ಬಾಟ್ಲಿ ಇಡೋಕ್ಕೆ, ತಿಂಡಿ ಸ್ವಲ್ಪ. ಒಂದೇ ದಿನ ಬೆಳಗ್ಗೆ ಹೋಗಿ ಸಂಜೆ ಬರ್ತೀರಂತಾದರೆ ಸುಲಭ ಆಗುತ್ತಲ್ವ. ಸೊ ಈ ರೀತಿಯ ಬ್ಯಾಗನ್ನು ಒಂದು ಇಟ್ಕೊಳ್ಳಿ. ನಾನಂತೂ ಯಾವಾಗಲೂ ಕ್ಯಾರಿ ಮಾಡ್ತೀನಿ ಇದನ್ನು. ಮತ್ತು ಇದೊಂದು ಸೈಡ್ ಪೌಚು. ಇದರಲ್ಲಿ ಪಾಸ್ಪೋರ್ಟ್ ಇಡೋದಕ್ಕಾಗುತ್ತೆ, ಕ್ಯಾಶ್ ಇಡೋದಕ್ಕಾಗುತ್ತೆ, ಮತ್ತು ನಿಮ್ಮ ಮೊಬೈಲ್ ಫೋನು, ಮತ್ತು ನಿಮ್ಮ ಹತ್ರ ಸಣ್ಣ ಪವರ್ ಬ್ಯಾಂಕ್ ಇದೆ ಅಥವಾ ಹೆಡ್ಫೋನ್ ಇದೆ ಅಂದರೆ ಅದನ್ನು ಇಡೋದಕ್ಕಾಗುತ್ತೆ. ಆಮೇಲೆ ಪ್ಯಾಕ್ ಮಾಡಿ ತೋರಿಸ್ತೀನಿ. ಬಟ್ಟೆ ಎಲ್ಲ ಬಂದಾಯಿತು ಇದರಲ್ಲಿ. ಇವಾಗ ಸೂಟ್ ಕೇಸ್ ಒಳಗಡೆ ಹಾಕೋಣ. ಇದು ಇವಾಗ ಯೂಸ್ ಆಗಿಲ್ಲ, ಆದರೂ ಆಮೇಲೆ ಬೇರೆ ಏನಕ್ಕಾದರೂ ಬೇಕಾದರೆ ಅಂತ ಇಲ್ಲಿ ಇಟ್ಕೊಳ್ಳೋಣ. ಕ್ಯಾಪ್ ಯಾವುದ್ರಲ್ಲಿ ಹಾಕೋದು? ಕ್ಯಾಪ್ ಇದರಲ್ಲಿ ಹಾಕೋಣ. ಕ್ಯಾಪ್ ನಾನು ಬ್ಯಾಕ್ ಪ್ಯಾಕಲ್ಲಿ ಹಾಕಿಡ್ತೀನಿ. ಕ್ಯಾಪ್ ಬೇಕಾಗತ್ತಪ್ಪ. ಕ್ಯಾಪು ಮತ್ತು ನಿಮ್ಮ ಸೆಲ್ಫಿ ಸ್ಟಿಕ್ ಇದೆ ಅಂದರೆ ಸೆಲ್ಫಿ ಸ್ಟಿಕ್ಕು ನಾನು ಇವಾಗ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸ್ಟಿಕ್ಕಲ್ಲಿ. ಸೊ ಹಾಗಾಗಿ ಇದರಲ್ಲಿ ಹಾಕಿಲ್ಲ, ಇವಾಗ ರೆಕಾರ್ಡ್ ಆದಮೇಲೆ ಹಾಕ್ತೀನಿ. ಸೊ ಅಮೇರಿಕನ್ ಟೂರಿಸ್ಟರು ಡಿಸೆಂಟ್ ಆಗಿರೋಂಥ ಕಂಪ್ನಿ, ಚೆನ್ನಾಗಿರೋವಂಥ ಸೂಟ್ ಕೇಸ್ ಸಿಗುತ್ತೆ ನಿಮಗೆ. ಇದು ಟಾಸ್ಕಾದವ್ರದ್ದು. ಈ ಸೂಟ್ ಕೇಸು ಇವಾಗ ಫಸ್ಟ್ ನಾನು ಚಪ್ಪಲನ್ನ ಕೆಳಗಡೆ ಇಡ್ತೀನಿ. ಈ ರೀತಿಯ ಹಾರ್ಡ್ ಕೇಸ್ ಸೂಟ್ ಕೇಸ್ ಇದ್ದರೆ ತುಂಬ ಒಳ್ಳೆಯದು. ಏನಕ್ಕಂದರೆ ಏರ್ಪೋರ್ಟಲ್ಲಿ ನಮ್ಮ ಬಟ್ಟೆ, ನಮ್ಮ ಸೂಟ್ ಕೇಸನ್ನು ಯಾವ ರೀತಿ ಎತ್ತಾಕ್ತಾರಂತ ನಮಗೆ ಗೊತ್ತಿರಲ್ಲ. ಕೆಲವೊಂದು ಸಲ ನೀವು ವೀಡಿಯೋಗಳನ್ನೆಲ್ಲ ನೋಡಿರ್ತೀರ. ಸೊ ಸೇಫಾಗಿರೋದಕ್ಕೆ ಹಾರ್ಡ್ ಕೇಸೇ ಒಳ್ಳೆಯದು. ಇಲ್ಲಿ ನೀವು ಸಾಫ್ಟ್ ಕೇಸನ್ನು ಯೂಸ್ ಮಾಡಬೇಡಿ, ಅದು ತುಂಬ ಡೇಂಜರ್ ಆಗ್ಬೋದು. ಎಲ್ಲಾದರೂ ಹರಿದೋಯ್ತು, ಏನಾದರೂ ಆಯಿತು ಅಂತಂದರೆ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಟಾಯ್ಲೆಟ್ ಕಿಟ್ಟು ಹಾಕ್ಬಿಡೋಣ. ಹಾಗೆ ನಾನು ಒಂದು ಅಂಬ್ರೆಲನ ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲೇ ಹಾಕಿಬಿಡ್ತೀನಿ, ಯಾಕಂದರೆ ಮಳೆಗಾಲ ಬೇರೆ ಬೇಕಾಗುತ್ತೆ ಅಂಬ್ರೆಲ್ಲ ಅಲ್ವಾ. ನಮ್ಮ ಡೇ ಬ್ಯಾಕ್ ಪ್ಯಾಕ್ ಇದು ಇದರಲ್ಲಿ ಬಂದುಬಿಡ್ತು. ಸೊ ಇವಾಗ ಇದು ಎಕ್ಸ್ಟ್ರಾ ವಾಪಸ್ ಬರ್ತಾ ಸಾಮಾನು ಇರುತ್ತಲ್ವ, ಅದನ್ನೆಲ್ಲ ಪ್ಯಾಕ್ ಮಾಡೋದು ಬೇಡವಾ? ಬೇಕಲ್ವಾ? ಅದಕ್ಕೆ ಪೌಚ್ ಬೇಡವಾ? ಬೇಕು. ಅದಕ್ಕೆ ಇದರಲ್ಲಿ ಹಾಕಿ ಒಳಗಡೆ ಹಾಕಿ ಜಿಪ್ ಹಾಕಿ ಇಟ್ಬೇಡ. ಮತ್ತು ಇಲ್ಲೊಂದು ಬೆಲ್ಟ್ ಇದೆ, ಸ್ವಲ್ಪ ಅಲ್ಲಾಡದೇ ಇರಲಿ ಅಂತ. ಇದನ್ನು ಹಾಕಿಟ್ರೆ ನಮ್ಮ ಲಗೇಜು ಸೂಟ್ ಕೇಸ್ ಒಳಗಡೆ ಸೇಫಾಗಿರುತ್ತೆ, ಎಲ್ಲೂ ಅಲ್ಲಾಡಲ್ಲ ಅವಾಗ. ಇದನ್ನು ಹಾಕಿ ಹಿಂಗೆ ಹಾಕಿ ಇದನ್ನು ಜಿಪ್ ಹಾಕಿದರೆ ಆಯಿತು. ಮತ್ತು ನಿಮಗೆ ವಾಪಸ್ ಬರ್ತಾ ಏನಾದರೂ ಎಕ್ಸಸ್ ಬ್ಯಾಗೇಜ್ ಬೇಕಂತಂದರೆ ಮೊದಲೇ ಪರ್ಚೇಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಥವಾ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಸೊ ಈ ರೀತಿ ನಿಮ್ಮ ಚೆಕ್-ಇನ್ ಸೂಟ್ ಕೇಸ್ ಪ್ಯಾಕ್ ಆಯಿತು ನೋಡಿ. ಇವಾಗ ನನ್ನ ಸೂಟ್ ಕೇಸು ಸುಮಾರು ಒಂದು 10 kg ಇರ್ಬೋದು ಅನಿಸುತ್ತೆ. ಜಾಸ್ತಿ ಅಂದರೆ 10 kg, ಅದಕ್ಕಿಂತ ಜಾಸ್ತಿ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ನನಗೆ 10 kg ಐಟಮನ್ನು ಪರ್ಚೇಸ್ ಮಾಡೋವಂಥ ಅವಕಾಶಗಳು ಇದೆ. ಸೊ ಚಿಕನ್ ಸೂಟ್ ಕೇಸ್ ಪ್ಯಾಕ್ ಮಾಡಾಯಿತು. ಇವಾಗ ಕ್ಯಾರಿ ಆನ್ ಸೂಟ್ ಕೇಸನ್ನು ಯಾವ ರೀತಿ ಪ್ಯಾಕ್ ಮಾಡೋದಂತ ನೋಡೋಣ. ಇದು ರಿಟರ್ನ್ ಮಾಡೋದಕ್ಕಿರೋದು, ಆಮೇಲೆ ಇದನ್ನು ನೋಡೋಣ. ಇವಾಗ ನಾವು ಯಾವ ರೀತಿ ಚೆಕ್-ಇನ್ ಬ್ಯಾಗನ್ನು ಪ್ಯಾಕ್ ಮಾಡೋದಂತ ನೋಡೋಣ. ನೀವು ಇದರಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಹಾಕೋಂಗಿಲ್ಲ, ಯಾವುದೇ ರೀತಿಯ ಪವರ್ ಬ್ಯಾಂಕ್ಸನ್ನು ಹಾಕೋಂಗಿಲ್ಲ. ನೀವು ಹೇರ್ ಡ್ರೈಯರ್ ತೊಗೊಂಡೋಗ್ತಾ ಇದ್ದೀರ ಅಂದರೆ ಇದರಲ್ಲಿ ಹಾಕ್ಬೋದು. ಯಾವುದರಲ್ಲಿ ಬ್ಯಾಟ್ರಿ ಇದೆ ನೋಡಿ ಅದನ್ನು ನೀವು ಇದರೊಳಗಡೆ ಹಾಕೋಂಗಿಲ್ಲ. ಟ್ರಿಮ್ಮರು ಅದರಲ್ಲಿ ಬ್ಯಾಟ್ರಿ ಇರುತ್ತಲ್ಲ, ರಿಚಾರ್ಜಬಲ್ ಟ್ರಿಮ್ಮರ್ ಇರುತ್ತೆ, ಅದನ್ನು ಇದರಲ್ಲಿ ಹಾಕೋಂಗಿಲ್ಲ. ಡೈರೆಕ್ಟ್ ಪವರ್ಗೆ ಹಾಕುವಂಥ ಟ್ರಿಮ್ಮರನ್ನು ಹಾಕ್ಬೋದು. ಆದರೂ ಕೆಲವೊಂದು ಸಲ ಡೌಟ್ ಇದೆ ಅಂತಂದರೆ ಸೇಫಾಗಿರೋದಕ್ಕೆ ಕ್ಯಾರಿ ಆನಲ್ಲೇ ಇಟ್ಕೊಳ್ಳಿ. ಫಸ್ಟ್ ನಾವು ಲ್ಯಾಪ್ಟಾಪನ್ನು ಹಾಕೋಣ. ಲ್ಯಾಪ್ಟಾಪು ಚಾರ್ಜರ್ ಎಲ್ಲ ಇದ್ರ ಜೊತೆನೇ ಇದರೊಳಗಡೆ ಇದೆ, ಸುಲಭ ಆಗುತ್ತೆ ನನಗೆ ಕ್ಯಾರಿ ಮಾಡೋದಕ್ಕೆ. ಅದಕ್ಕೆ ಇದರೊಳಗಡೆ ಹಾಕಿಬಿಟ್ಟಿದ್ದೀನಿ.
ಇದರಲ್ಲಿ ನಂದು ಕ್ಯಾಮ್ರಾ ಬರುತ್ತೆ, ಇವಾಗ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಲ್ಲ ಅದೆಲ್ಲ ಇದರಲ್ಲಿ ಬರುತ್ತೆ. ಒಂದು ಹೆಡ್ಫೋನು, ಇದು ಒಂದು ಸೈಡ್ ಪೌಚು, ಇದರಲ್ಲಿ ನೋಡಿ ಏನೆಲ್ಲ ಹೋಗುತ್ತೆ ಅಂತ. ಇವಾಗ ನಂದು ಪರ್ಸು ಇದರೊಳಗಡೆ ಇಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ನೋಡಿ ಒಂದು ಸಣ್ಣ ಪರ್ಸ್ ಇದೆ. ಇದು ನೋಡಿ, ಇದು ಥಾಯ್ ಬಾತ್. ನೀವು ಇಂಡಿಯಾದಿಂದ ಹೋಗೋ ಮೊದಲೇ ಸ್ವಲ್ಪ ಥಾಯ್ ಬಾತನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಒಂದು 10,000 20,000 ರುಪೀಸನ್ನು ಥಾಯ್ ಬಾತ್ ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ, ಎಲ್ಲಿಗಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಇದು ನನ್ನ ಪಾಸ್ಪೋರ್ಟು, ಇದರಲ್ಲಿ ನಾನು ಕ್ಯಾಶ್ ಇಡೋದು, ಥಾಯ್ ಬಾತನ್ನು ಇದರಲ್ಲಿ ಹಾಕಿಡ್ತೀನಿ. ಈ ಸೈಡ್ ಪೌಚು ಒಂದು ಸಲ ನೀವು ಯೂಸ್ ಮಾಡಿದ್ರೆ ಅಂದರೆ ಆಮೇಲೆ ನೀವು ಪಾಕೆಟಲ್ಲಿ ಮೊಬೈಲ್ ಫೋನ್ ಇಡೋಕ್ಕೆ ಮನಸ್ಸೇ ಬರೋಲ್ಲ. ನನ್ನ ಬ್ರದರ್ ವರ್ಷನಾಥ್ಗೆ ಒಂದು ಸಲ ಕೊಟ್ಟಿದ್ದೀನಿ, ಅವ್ರು ಯಾವಾಗಲೂ ಇವಾಗ ಯೂಸ್ ಮಾಡ್ತಾಯಿದ್ದಾರೆ. ಸೊ ಇದರಲ್ಲಿ ನನ್ನ ಚಾರ್ಜರ್ಸ್ ಎಲ್ಲ ಹಾಕಿಡ್ತೀನಿ. ಏರ್ಪೋರ್ಟಲ್ಲಿ ಇದನ್ನು ತೆಗೆದು ಟ್ರೇಯಲ್ಲಿ ಹಾಕಬೇಕಾಗತ್ತಲ್ಲ, ಅದಕ್ಕೆಲ್ಲ ಸುಲಭ ಆಗೋದು. ಸೊ ಇದರಲ್ಲಿ ಚಾರ್ಜರ್ಸು ಮತ್ತು ಪವರ್ ಬ್ಯಾಂಕು ಎಲ್ಲ ಇಟ್ಟಿದ್ದೀನಿ. ಸಣ್ಣ ಪವರ್ ಬ್ಯಾಂಕ್ ನೋಡಿ, ಕ್ಯೂಟಾಗಿದೆಯಲ್ಲ. ಇದು ನಾನು ಅಮೆಝಾನಲ್ಲಿ ತಗೊಂಡಿದ್ದಲ್ಲ, ಆದರೆ ನಿಮಗೆ ಲಿಂಕನ್ನು ಕೊಡ್ತೀನಿ, ನಾನು ರೆಕಮೆಂಡ್ ಮಾಡೋವಂಥ ಪವರ್ ಬ್ಯಾಂಕ್ಸನ್ನು. ಇಲ್ಲೊಂದು ಲಾಕ್ ಇದೆ, ಲಾಕ್ ಹಾಕಿದ್ದೀನಿ. ಇವಾಗ ಇದನ್ನು ಹಾಕಿಬಿಡೋಣ. ಮತ್ತು ಏನಾದರೂ ತಿಂಡಿ ಬರುತ್ತೋ, ಇದು ಬುಕ್ಸು, ನಮ್ಮದು ದಿನ ಸ್ಟಡಿ ಮಾಡೋಕ್ಕೆ ಜರ್ನಲ್ ಅದೆಲ್ಲ ಇದೆ, ಅದನ್ನೆಲ್ಲ ಇದ್ರಲ್ಲಿ ಹಾಕಿದ್ದೀನಿ. ಈಗ ಇದರಲ್ಲಿ ಕ್ಯಾಮ್ರಾ ಪ್ಯಾಕ್ ಮಾಡಬೇಕು. ಆಮೇಲೆ ಇದು ನನ್ನ ಪೌಚು. ಇದನ್ನು ಇವಾಗ ಕೆಲವೊಂದು ಸಲ ಬೇಕಾದರೆ ಹೋಗ್ತಾ ಯೂಸ್ ಮಾಡ್ಬೋದು, ಇವಾಗ ಅವಶ್ಯಕತೆ ಇಲ್ಲ, ಇದರೊಳಗಡೆ ಹಾಕಿರ್ತೀನಿ. ಮತ್ತು ನನಗೆ ಏನಾದರೂ ಐಟಮು ನೆನಪಾಯಿತು ಅಂದರೆ ಇಲ್ಲಿ ನನಗೆ ಜಿಪ್ ಇದೆ, ಬೇಕಾದಾಗ ಹಾಕ್ಕೊಬೋದು, ಬೇಕಾದಾಗ ತೆಗಿಬೋದು. ಅದು ನನಗೆ ಇಷ್ಟ ಆಗೋದು ಇದರಲ್ಲಿ. ನಾವು ಸೂಟ್ ಕೇಸಲ್ಲಿ ಹಾಕ್ಕೊಂಡ್ರೆ ಪ್ರಾಬ್ಲಮ್ ಅಂದರೆ ಏನು ಗೊತ್ತಾ, ನಾವು ಬೇಕಾದಾಗ ತೆಗೆಯೋದಕ್ಕಾಗಲ್ಲ, ಎಲ್ಲ ಕಡೆ ನಿಲ್ಲಿಸಿ. ಇದು ಸುಲಭ ಆಗುತ್ತೆ, ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಇವಾಗ ನಾನು ಇದನ್ನು ಕೂಡ ಒಳಗಡೆ ಹಾಕಿರ್ತೀನಿ ತೋರಿಸೋದಕ್ಕಂತ. ನೋಡಿ, ಇವಾಗ ನನ್ನದು ಕ್ಯಾರಿ ಆನ್ ಬ್ಯಾಗು ರೆಡಿಯಾಗಿದೆ. ಇದರಲ್ಲಿ ಇವಾಗ ಆಲ್ರೆಡಿ 5-6 kg ಆಗಿಬಿಟ್ಟಿದೆ ಅನಿಸುತ್ತೆ, ಭಾರ ಆಗ್ತಾಯಿದೆ. ಸೊ ಈ ರೀತಿ ನೀವು ಇಂಟರ್ನ್ಯಾಷನಲ್ ಟ್ರಾವೆಲ್ಗೆ ಚೆಕ್ ಇನ್ ಸೂಟ್ ಕೇಸು, ಕ್ಯಾರಿ ಆನ್ ಬ್ಯಾಗನ್ನು ಪ್ಯಾಕ್ ಮಾಡ್ಬೋದು. ನೀವು ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀರ ಅಂತಂದರೆ ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿಯ ರೂಲ್ಸ್ ಇದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಅರಬ್ ಕಂಟ್ರೀಸು ಅಥವಾ ಈ ಅರಬ್ ದೇಶಗಳಿದಾವಲ್ಲ, ಆ ದೇಶಕ್ಕೆ ಹೋಗ್ತಾ ಇದ್ದೀರಿ ಅಂತ ಅಲ್ಲಿ ನಿಮಗೆ ಯಾವುದೇ ರೀತಿಯ ಆಲ್ಕೋಹಾಲನ್ನು ತೊಗೊಂಡೋಗಕ್ಕೆ ಬಿಡಲ್ಲ. ಯುರೋಪಿಯನ್ ಕಂಟ್ರೀಸಲ್ಲಿ ನೀವು ತೊಗೊಂಡೋಗ್ಬೋದು, ಆದರೆ ಅರೇಬಿಕ್ ಕಂಟ್ರೀಸಲ್ಲಿ ಯಾವುದರಲ್ಲೂ ತೊಗೊಂಡೋಗಂಗಿಲ್ಲ. ಸೊ ಈ ರೀತಿ ನೀವು ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟಲ್ಲಿ ಯಾವುದು ಕಂಟ್ರಿಗೆ ಯಾವುದೆಲ್ಲ ತೊಗೊಂಡೋಗೋಕ್ಕಿದೆ ಅಂತ. ನಿಮ್ಮ ಹತ್ರ ಅಲ್ಲಿ ಸ್ಟಾಪ್ ಓವರ್ ಇದ್ದರೂ ಕೂಡ ನಿಮ್ಮ ಸೂಟ್ ಕೇಸಿನ ಅದನ್ನು ತೆಗೆಸ್ತಾರೆ ಅಥವಾ ಸೂಟ್ ಕೇಸೇ ತೊಗೊಂಡ್ಬಿಡ್ತಾರೆ. ಸೊ ಹುಷಾರಾಗಿರಿ. ನಿಮ್ಮ ಚೆಕ್ ಇನ್ನು ಮತ್ತು ಕ್ಯಾರಿ ಆನನ್ನು ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಕ್ಯಾರಿ ಆನಲ್ಲಿ ಏನೆಲ್ಲ ಹೋಗಬೇಕು, ಚೆಕ್ ಇನ್ನಲ್ಲಿ ಏನೆಲ್ಲ ಹೋಗಬೇಕು ಅಂತ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಯಾವ ರೀತಿ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಕ್ಯಾರಿ ಆನು ಮತ್ತು ಚೆಕ್ ಇನ್ ಸೂಟ್ ಕೇಸನ್ನು ಪ್ಯಾಕ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.